ರಿಪಬ್ಲಿಕ್ ಬಾಂಗ್ಲಾದ ವರದಿಗಾರರ ಮೇಲೆ ಜಾಧವ್ಪುರ ವಿವಿಯಲ್ಲಿ ದಬ್ಬಾಳಿಕೆಯನ್ನ ಮಾಡಲಾಗಿದೆ. ರಿಪಬ್ಲಿಕ್ ಬಾಂಗ್ಲಾ ವರದಿಗಾರರ ಮೇಲೆ ದೈಹಿಕ ಹಲ್ಲೆಯನ್ನ ನಡೆಸಲಾಗಿದೆ. ಇದು ಯಾವುದೋ ಪಂಥವಾದವೂ ಅಲ್ಲ, ಬದಲಾಗಿ ಯಾವುದೋ ಒಂದು ಸರ್ಕಾರದ ಪರವಾದ ನಿರ್ಧಾರವೂ ಅಲ್ಲ, ಬದಲಾಗಿ ಅಕ್ಷರಶಃ ಗೂಂಡಾಗಿರಿಯನ್ನ ಪ್ರದರ್ಶನ ಮಾಡಲಾಗಿದೆ. ಜಾಧವ್ಪುರ ವಿಶ್ವವಿದ್ಯಾಲಯದಲ್ಲಿ ಇವತ್ತು ರಿಪಬ್ಲಿಕ್ ಬಾಂಗ್ಲಾದ ವರದಿಗಾರರು ವರದಿಯನ್ನ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಅವರ ಮೇಲೆ ದೈಹಿಕ ಹಲ್ಲೆಯನ್ನ ನಡೆಸಲಾಗಿದೆ. ಯಾವುದೇ ಬುದ್ಧಿಜೀವಿಗಳ ನಡವಳಿಕೆಯೋ ಅಥವಾ ಎಡಪಂಥೀಯ ವಾದವೋ ಅಲ್ಲ, ಇದು ಬದಲಾಗಿ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವ ದಾದಾಗಿರಿಯ ಸತ್ಯ ಪ್ರದರ್ಶನ. ರಿಪಬ್ಲಿಕ್ ಪತ್ರಕರ್ತರ ಮೇಲೆ ಈ ರೀತಿಯಾದ ದೌರ್ಜನ್ಯ, ದಬ್ಬಾಳಿಕೆ ನಿರಂತರವಾಗಿ ಆಗ್ತಾ ಬಂದಿದೆ ದೀದಿನಾಡಿನಲ್ಲಿ. ಆದರೆ ರಿಪಬ್ಲಿಕ್ ಬಾಂಗ್ಲಾ ತಂಡ ಈ ರೀತಿಯ ಯಾವುದೇ ಗೂಂಡಾವರ್ತನೆಗೂ ಜಗ್ಗದೆ ಬಗ್ಗದೆ ತನ್ನ ದಿಟ್ಟ ವರದಿಗಾರಿಕೆಯನ್ನ ಮುನ್ನಡೆಸಿಕೊಂಡು ಹೋಗ್ಲಾಗ್ತಾ ಇದೆ. ಈಗಲಾದ್ರೂ ಅಲ್ಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಎಚ್ಚೆತ್ತುಕೊಳ್ತಾರಾ ಅಥವಾ ಇವತ್ತು ಯೂನಿವರ್ಸಿಟಿಯಲ್ಲಿ ನಡೆದ ಈ ಘಟನೆಯನ್ನೇ ಬಾಂಗ್ಲಾದ ವರದಿಗಾರರ ಮೇಲೆ ಜಾಧವ್ಪುರ ವಿವಿಯಲ್ಲಿ ದಬ್ಬಾಳಿಕೆಯನ್ನ ಮಾಡಲಾಗಿದೆ. ರಿಪಬ್ಲಿಕ್ ಬಾಂಗ್ಲಾ ವರದಿಗಾರರ ಮೇಲೆ ದೈಹಿಕ ಹಲ್ಲೆಯನ್ನ ನಡೆಸಲಾಗಿದೆ. ಇದು ಯಾವುದೋ ಪಂಥವಾದವೂ ಅಲ್ಲ, ಬದಲಾಗಿ ಯಾವುದೋ ಒಂದು ಸರ್ಕಾರದ ಪರವಾದ ನಿರ್ಧಾರವೂ ಅಲ್ಲ, ಬದಲಾಗಿ ಅಕ್ಷರಶಃ ಗೂಂಡಾಗಿರಿಯನ್ನ ಪ್ರದರ್ಶನ ಮಾಡಲಾಗಿದೆ. ಜಾಧವ್ಪುರ ವಿಶ್ವವಿದ್ಯಾಲಯದಲ್ಲಿ ಇವತ್ತು ರಿಪಬ್ಲಿಕ್ ಬಾಂಗ್ಲಾದ ವರದಿಗಾರರು ವರದಿಯನ್ನ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಅವರ ಮೇಲೆ ದೈಹಿಕ ಹಲ್ಲೆಯನ್ನ ನಡೆಸಲಾಗಿದೆ. ಯಾವುದೇ ಬುದ್ಧಿಜೀವಿಗಳ ನಡವಳಿಕೆಯೋ ಅಥವಾ ಎಡಪಂಥೀಯ ವಾದವೋ ಅಲ್ಲ, ಇದು ಬದಲಾಗಿ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವ ದಾದಾಗಿರಿಯ ಸತ್ಯ ಪ್ರದರ್ಶನ. ರಿಪಬ್ಲಿಕ್ ಪತ್ರಕರ್ತರ ಮೇಲೆ ಈ ರೀತಿಯಾದ ದೌರ್ಜನ್ಯ, ದಬ್ಬಾಳಿಕೆ ನಿರಂತರವಾಗಿ ಆಗ್ತಾ ಬಂದಿದೆ ದೀದಿನಾಡಿನಲ್ಲಿ. ಆದರೆ ರಿಪಬ್ಲಿಕ್ ಬಾಂಗ್ಲಾ ತಂಡ ಈ ರೀತಿಯ ಯಾವುದೇ ಗೂಂಡಾವರ್ತನೆಗೂ ಜಗ್ಗದೆ ಬಗ್ಗದೆ ತನ್ನ ದಿಟ್ಟ ವರದಿಗಾರಿಕೆಯನ್ನ ಮುನ್ನಡೆಸಿಕೊಂಡು ಹೋಗ್ಲಾಗ್ತಾ ಇದೆ. ಈಗಲಾದ್ರೂ ಅಲ್ಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಎಚ್ಚೆತ್ತುಕೊಳ್ತಾರಾ ಅಥವಾ ಇವತ್ತು ಯೂನಿವರ್ಸಿಟಿಯಲ್ಲಿ ನಡೆದ ಈ ಘಟನೆಯನ್ನೇ ಬಾಂಗ್ಲಾದ ವರದಿಗಾರರ ಮೇಲೆ ಜಾಧವ್ಪುರ ವಿವಿಯಲ್ಲಿ ದಬ್ಬಾಳಿಕೆಯನ್ನ ಮಾಡಲಾಗಿದೆ. ರಿಪಬ್ಲಿಕ್ ಬಾಂಗ್ಲಾ ವರದಿಗಾರರ ಮೇಲೆ ದೈಹಿಕ ಹಲ್ಲೆಯನ್ನ ನಡೆಸಲಾಗಿದೆ. ಇದು ಯಾವುದೋ ಪಂಥವಾದವೂ ಅಲ್ಲ, ಬದಲಾಗಿ ಯಾವುದೋ ಒಂದು ಸರ್ಕಾರದ ಪರವಾದ ನಿರ್ಧಾರವೂ ಅಲ್ಲ, ಬದಲಾಗಿ ಅಕ್ಷರಶಃ ಗೂಂಡಾಗಿರಿಯನ್ನ ಪ್ರದರ್ಶನ ಮಾಡಲಾಗಿದೆ. ಜಾಧವ್ಪುರ ವಿಶ್ವವಿದ್ಯಾಲಯದಲ್ಲಿ ಇವತ್ತು ರಿಪಬ್ಲಿಕ್ ಬಾಂಗ್ಲಾದ ವರದಿಗಾರರು ವರದಿಯನ್ನ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಅವರ ಮೇಲೆ ದೈಹಿಕ ಹಲ್ಲೆಯನ್ನ ನಡೆಸಲಾಗಿದೆ. ಯಾವುದೇ ಬುದ್ಧಿಜೀವಿಗಳ ನಡವಳಿಕೆಯೋ ಅಥವಾ ಎಡಪಂಥೀಯ ವಾದವೋ ಅಲ್ಲ, ಇದು ಬದಲಾಗಿ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವ ದಾದಾಗಿರಿಯ ಸತ್ಯ ಪ್ರದರ್ಶನ. ರಿಪಬ್ಲಿಕ್ ಪತ್ರಕರ್ತರ ಮೇಲೆ ಈ ರೀತಿಯಾದ ದೌರ್ಜನ್ಯ, ದಬ್ಬಾಳಿಕೆ ನಿರಂತರವಾಗಿ ಆಗ್ತಾ ಬಂದಿದೆ ದೀದಿನಾಡಿನಲ್ಲಿ. ಆದರೆ ರಿಪಬ್ಲಿಕ್ ಬಾಂಗ್ಲಾ ತಂಡ ಈ ರೀತಿಯ ಯಾವುದೇ ಗೂಂಡಾವರ್ತನೆಗೂ ಜಗ್ಗದೆ ಬಗ್ಗದೆ ತನ್ನ ದಿಟ್ಟ ವರದಿಗಾರಿಕೆಯನ್ನ ಮುನ್ನಡೆಸಿಕೊಂಡು ಹೋಗ್ಲಾಗ್ತಾ ಇದೆ. ಈಗಲಾದ್ರೂ ಅಲ್ಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಎಚ್ಚೆತ್ತುಕೊಳ್ತಾರಾ ಅಥವಾ ಇವತ್ತು ಯೂನಿವರ್ಸಿಟಿಯಲ್ಲಿ ನಡೆದ ಈ ಘಟನೆಯನ್ನೇ ಬಾಂಗ್ಲಾದ ವರದಿಗಾರರ ಮೇಲೆ ಜಾಧವ್ಪುರ ವಿವಿಯಲ್ಲಿ ದಬ್ಬಾಳಿಕೆಯನ್ನ ಮಾಡಲಾಗಿದೆ. ರಿಪಬ್ಲಿಕ್ ಬಾಂಗ್ಲಾ ವರದಿಗಾರರ ಮೇಲೆ ದೈಹಿಕ ಹಲ್ಲೆಯನ್ನ ನಡೆಸಲಾಗಿದೆ. ಇದು ಯಾವುದೋ ಪಂಥವಾದವೂ ಅಲ್ಲ, ಬದಲಾಗಿ ಯಾವುದೋ ಒಂದು ಸರ್ಕಾರದ ಪರವಾದ ನಿರ್ಧಾರವೂ ಅಲ್ಲ, ಬದಲಾಗಿ ಅಕ್ಷರಶಃ ಗೂಂಡಾಗಿರಿಯನ್ನ ಪ್ರದರ್ಶನ ಮಾಡಲಾಗಿದೆ. ಜಾಧವ್ಪುರ ವಿಶ್ವವಿದ್ಯಾಲಯದಲ್ಲಿ ಇವತ್ತು ರಿಪಬ್ಲಿಕ್ ಬಾಂಗ್ಲಾದ ವರದಿಗಾರರು ವರದಿಯನ್ನ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಅವರ ಮೇಲೆ ದೈಹಿಕ ಹಲ್ಲೆಯನ್ನ ನಡೆಸಲಾಗಿದೆ. ಯಾವುದೇ ಬುದ್ಧಿಜೀವಿಗಳ ನಡವಳಿಕೆಯೋ ಅಥವಾ ಎಡಪಂಥೀಯ ವಾದವೋ ಅಲ್ಲ, ಇದು ಬದಲಾಗಿ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವ ದಾದಾಗಿರಿಯ ಸತ್ಯ ಪ್ರದರ್ಶನ. ರಿಪಬ್ಲಿಕ್ ಪತ್ರಕರ್ತರ ಮೇಲೆ ಈ ರೀತಿಯಾದ ದೌರ್ಜನ್ಯ, ದಬ್ಬಾಳಿಕೆ ನಿರಂತರವಾಗಿ ಆಗ್ತಾ ಬಂದಿದೆ ದೀದಿನಾಡಿನಲ್ಲಿ. ಆದರೆ ರಿಪಬ್ಲಿಕ್ ಬಾಂಗ್ಲಾ ತಂಡ ಈ ರೀತಿಯ ಯಾವುದೇ ಗೂಂಡಾವರ್ತನೆಗೂ ಜಗ್ಗದೆ ಬಗ್ಗದೆ
ತನ್ನ ದಿಟ್ಟ ವರದಿಗಾರಿಕೆಯನ್ನ ಮುನ್ನಡೆಸ್ಕೊಂಡು ಹೋಗ್ಲಾಗ್ತಾ ಇದೆ. ಈಗಲಾದ್ರೂ ಅಲ್ಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಎಚ್ಚೆತ್ತುಕೊಳ್ತಾರಾ ಅಥವಾ ಇವತ್ತು ಯೂನಿವರ್ಸಿಟಿಯಲ್ಲಿ ನಡೆದ ಈ ಘಟನೆಯನ್ನೇ ಬಾಂಗ್ಲಾದ ವರದಿಗಾರರ ಮೇಲೆ ಜಾದವ್ಪುರ ವಿವಿಯಲ್ಲಿ ದಬ್ಬಾಳಿಕೆಯನ್ನ ಮಾಡಲಾಗಿದೆ. ರಿಪಬ್ಲಿಕ್ ಬಾಂಗ್ಲಾ ವರದಿಗಾರರ ಮೇಲೆ ದೈಹಿಕ ಹಲ್ಲೆಯನ್ನ ನಡೆಸಲಾಗಿದೆ. ಇದು ಯಾವುದೋ ಪಂಥವಾದವೂ ಅಲ್ಲ, ಬದಲಾಗಿ ಯಾವುದೋ ಒಂದು ಸರ್ಕಾರದ ಪರವಾದ ನಿರ್ಧಾರವೂ ಅಲ್ಲ, ಬದಲಾಗಿ ಅಕ್ಷರಶಃ ಗೂಂಡಾಗಿರಿಯನ್ನ ಪ್ರದರ್ಶನ ಮಾಡಲಾಗಿದೆ. ಜಾದವ್ಪುರ ವಿಶ್ವವಿದ್ಯಾಲಯದಲ್ಲಿ ಇವತ್ತು ರಿಪಬ್ಲಿಕ್ ಬಾಂಗ್ಲಾದ ವರದಿಗಾರರು ವರದಿಯನ್ನ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಅವರ ಮೇಲೆ ದೈಹಿಕ ಹಲ್ಲೆಯನ್ನ ನಡೆಸಲಾಗಿದೆ. ಯಾವುದೇ ಬುದ್ಧಿಜೀವಿಗಳ ನಡವಳಿಕೆಯೋ ಅಥವಾ ಎಡಪಂಥೀಯ ವಾದವೋ ಅಲ್ಲ ಇದು, ಬದಲಾಗಿ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವ ದಾದಾಗಿರಿಯ ಸತ್ಯ ಪ್ರದರ್ಶನ. ರಿಪಬ್ಲಿಕ್ ಪತ್ರಕರ್ತರ ಮೇಲೆ ಈ ರೀತಿಯಾದ ದೌರ್ಜನ್ಯ ದಬ್ಬಾಳಿಕೆ ನಿರಂತರವಾಗಿ ಆಗ್ತಾ ಬಂದಿದೆ ದೀದಿನಾಡಿನಲ್ಲಿ. ಆದರೆ ರಿಪಬ್ಲಿಕ್ ಬಾಂಗ್ಲಾ ತಂಡ ಈ ರೀತಿಯ ಯಾವುದೇ ಗೂಂಡಾವರ್ತನೆಗೂ ಜಗ್ಗದೆ ಬಗ್ಗದೆ ತನ್ನ ದಿಟ್ಟ ವರದಿಗಾರಿಕೆಯನ್ನ ಮುನ್ನಡೆಸ್ಕೊಂಡು ಹೋಗ್ಲಾಗ್ತಾ ಇದೆ. ಈಗಲಾದ್ರೂ ಅಲ್ಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಎಚ್ಚೆತ್ತುಕೊಳ್ತಾರಾ ಅಥವಾ ಇವತ್ತು ಯೂನಿವರ್ಸಿಟಿಯಲ್ಲಿ ನಡೆದ ಈ ಘಟನೆಯನ್ನೇ ಬಾಂಗ್ಲಾದ ವರದಿಗಾರರ ಮೇಲೆ ಜಾದವ್ಪುರ ವಿವಿಯಲ್ಲಿ ದಬ್ಬಾಳಿಕೆಯನ್ನ ಮಾಡಲಾಗಿದೆ. ರಿಪಬ್ಲಿಕ್ ಬಾಂಗ್ಲಾ ವರದಿಗಾರರ ಮೇಲೆ ದೈಹಿಕ ಹಲ್ಲೆಯನ್ನ ನಡೆಸಲಾಗಿದೆ. ಇದು ಯಾವುದೋ ಪಂಥವಾದವೂ ಅಲ್ಲ, ಬದಲಾಗಿ ಯಾವುದೋ ಒಂದು ಸರ್ಕಾರದ ಪರವಾದ ನಿರ್ಧಾರವೂ ಅಲ್ಲ, ಬದಲಾಗಿ ಅಕ್ಷರಶಃ ಗೂಂಡಾಗಿರಿಯನ್ನ ಪ್ರದರ್ಶನ ಮಾಡಲಾಗಿದೆ. ಜಾದವ್ಪುರ ವಿಶ್ವವಿದ್ಯಾಲಯದಲ್ಲಿ ಇವತ್ತು ರಿಪಬ್ಲಿಕ್ ಬಾಂಗ್ಲಾದ ವರದಿಗಾರರು ವರದಿಯನ್ನ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಅವರ ಮೇಲೆ ದೈಹಿಕ ಹಲ್ಲೆಯನ್ನ ನಡೆಸಲಾಗಿದೆ. ಯಾವುದೇ ಬುದ್ಧಿಜೀವಿಗಳ ನಡವಳಿಕೆಯೋ ಅಥವಾ ಎಡಪಂಥೀಯ ವಾದವೋ ಅಲ್ಲ ಇದು, ಬದಲಾಗಿ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವ ದಾದಾಗಿರಿಯ ಸತ್ಯ ಪ್ರದರ್ಶನ. ರಿಪಬ್ಲಿಕ್ ಪತ್ರಕರ್ತರ ಮೇಲೆ ಈ ರೀತಿಯಾದ ದೌರ್ಜನ್ಯ ದಬ್ಬಾಳಿಕೆ ನಿರಂತರವಾಗಿ ಆಗ್ತಾ ಬಂದಿದೆ ದೀದಿನಾಡಿನಲ್ಲಿ. ಆದರೆ ರಿಪಬ್ಲಿಕ್ ಬಾಂಗ್ಲಾ ತಂಡ ಈ ರೀತಿಯ ಯಾವುದೇ ಗೂಂಡಾವರ್ತನೆಗೂ ಜಗ್ಗದೆ ಬಗ್ಗದೆ ತನ್ನ ದಿಟ್ಟ ವರದಿಗಾರಿಕೆಯನ್ನ ಮುನ್ನಡೆಸ್ಕೊಂಡು ಹೋಗ್ಲಾಗ್ತಾ ಇದೆ. ಈಗಲಾದ್ರೂ ಅಲ್ಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಎಚ್ಚೆತ್ತುಕೊಳ್ತಾರಾ ಅಥವಾ ಇವತ್ತು ಯೂನಿವರ್ಸಿಟಿಯಲ್ಲಿ ನಡೆದ ಈ ಘಟನೆಯನ್ನೇ ಬಾಂಗ್ಲಾದ ವರದಿಗಾರರ ಮೇಲೆ ಜಾದವ್ಪುರ ವಿವಿಯಲ್ಲಿ ದಬ್ಬಾಳಿಕೆಯನ್ನ ಮಾಡಲಾಗಿದೆ. ರಿಪಬ್ಲಿಕ್ ಬಾಂಗ್ಲಾ ವರದಿಗಾರರ ಮೇಲೆ ದೈಹಿಕ ಹಲ್ಲೆಯನ್ನ ನಡೆಸಲಾಗಿದೆ. ಇದು ಯಾವುದೋ ಪಂಥವಾದವೂ ಅಲ್ಲ, ಬದಲಾಗಿ ಯಾವುದೋ ಒಂದು ಸರ್ಕಾರದ ಪರವಾದ ನಿರ್ಧಾರವೂ ಅಲ್ಲ, ಬದಲಾಗಿ ಅಕ್ಷರಶಃ ಗೂಂಡಾಗಿರಿಯನ್ನ ಪ್ರದರ್ಶನ ಮಾಡಲಾಗಿದೆ. ಜಾದವ್ಪುರ ವಿಶ್ವವಿದ್ಯಾಲಯದಲ್ಲಿ ಇವತ್ತು ರಿಪಬ್ಲಿಕ್ ಬಾಂಗ್ಲಾದ ವರದಿಗಾರರು ವರದಿಯನ್ನ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಅವರ ಮೇಲೆ ದೈಹಿಕ ಹಲ್ಲೆಯನ್ನ ನಡೆಸಲಾಗಿದೆ. ಯಾವುದೇ ಬುದ್ಧಿಜೀವಿಗಳ ನಡವಳಿಕೆಯೋ ಅಥವಾ ಎಡಪಂಥೀಯ ವಾದವೋ ಅಲ್ಲ ಇದು, ಬದಲಾಗಿ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವ ದಾದಾಗಿರಿಯ ಸತ್ಯ ಪ್ರದರ್ಶನ. ರಿಪಬ್ಲಿಕ್ ಪತ್ರಕರ್ತರ ಮೇಲೆ ಈ ರೀತಿಯಾದ ದೌರ್ಜನ್ಯ ದಬ್ಬಾಳಿಕೆ ನಿರಂತರವಾಗಿ ಆಗ್ತಾ ಬಂದಿದೆ ದೀದಿನಾಡಿನಲ್ಲಿ. ಆದರೆ ರಿಪಬ್ಲಿಕ್ ಬಾಂಗ್ಲಾ ತಂಡ ಈ ರೀತಿಯ ಯಾವುದೇ ಗೂಂಡಾವರ್ತನೆಗೂ ಜಗ್ಗದೆ ಬಗ್ಗದೆ ತನ್ನ ದಿಟ್ಟ ವರದಿಗಾರಿಕೆಯನ್ನ ಮುನ್ನಡೆಸ್ಕೊಂಡು ಹೋಗ್ಲಾಗ್ತಾ ಇದೆ. ಈಗಲಾದ್ರೂ ಅಲ್ಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಎಚ್ಚೆತ್ತುಕೊಳ್ತಾರಾ ಅಥವಾ ಇವತ್ತು ಯೂನಿವರ್ಸಿಟಿಯಲ್ಲಿ ನಡೆದ ಈ ಘಟನೆಯನ್ನೇ